ಎವ್ರಿವಾನ್, ಮತ್ತೊಮ್ಮೆ ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಯಾರನ್ನೂ ಮನಸ್ಸಲ್ಲಿ ಇಷ್ಟಪಟ್ಟಿದ್ದೀರಾ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಏನು ರೀಡಿಂಗ್ ಬರುತ್ತೆ, ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ ನೋಡಿ. ಇಲ್ಲೊಂದು ಫ್ಲೆಕ್ಸಿಬಿಲಿಟಿ, ಬಾಟಮ್ನಲ್ಲಿ ಡ್ಯಾನ್ಸ್, ಫೈಂಡ್ ಯುವರ್ ಹಾರ್ಟ್ಸ್ ರಿದಮ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲೆಟ್ ಜಾಯ್ ಲೀಡ್ ದ ವೇ ಅನ್ನೋದಿದೆ. ಏನೋ ನಿಮ್ಮ ಭೇಟಿ ಆದಮೇಲೆ ಸಂತೋಷ ಇದೆ, ಖುಷಿ ಇದೆ, ಏನೋ ಕಣ್ಬುಚ್ಚಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಆ ಒಂದು ಯೋಚನೆಗಳಲ್ಲಿ ರಿದಮ್ ಇದೆ, ಸಂತೋಷ ಇದೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಆಬ್ಸೆನ್ಸ್, ಐ ಫೀಲ್ ಲೈಕ್ ಅ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ವಿತೌಟ್ ಯು ಅನ್ನೋದು ಬರ್ತಾ ಇದೆ. ಹೋಲ್ಡಿಂಗ್ ಬ್ಯಾಕ್, ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್. ಏನೋ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಮನಸ್ಸಲ್ಲಿ ಸಂತೋಷ ಇದೆ. ಅವ್ರು ನಿಮ್ಗೇನೋ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಷ್ಟೋ ಸರಿ ಅವ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅದಕ್ಕೆ ಸರಿಯಾದ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ಏನೇನೋ ಕನಸುಗಳಿದೆ, ಅನ್ಸೆಟ್ ಫೀಲಿಂಗ್ಸ್ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಷ್ಟು ದಿನ ಅವರು ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ರು, ಈಗೇನೋ ನಿಜ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಆಬ್ಸೆನ್ಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಆಗ ಅನಿಸುತ್ತೆ ಅವ್ರಿಗೆ. ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ, ಅಲ್ಲಿ ಯಾವುದೋ ನೆಗೆಟಿವಿಟಿ ಇಲ್ಲ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಯಾಕೋ ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ, ಅವ್ರ ಫೀಲಿಂಗ್ಸ್ಗಳನ್ನ ನಿಮ್ಗೆ ಹೇಳ್ಕೋಬೇಕು ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಪೇಜ್ ಆಫ್ ಸಾರ್ಟ್ಸ್ ಇದೆ, ಹಾಗೆ ಲವರ್ಸ್ ಕಾರ್ಡ್ ಬರ್ತಾರೆ, ಮತ್ತೊಂದು ದಿ ಚಾರಿಯಟ್, ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್ ಇದೆ, ಇಲ್ಲಿ 6 ಆಫ್ ವ್ಯಾಂಡ್ಸ್ ಇದೆ. ನಿಮಗೂ ಈ ಫ್ರೆಂಡ್ಶಿಪ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲೋ ನೀವು ಕೆಲಸ ಮಾಡೋ ಕಡೆ ಅಥವಾ ಸೋಷಿಯಲ್ ಮೀಡಿಯಾಯಿಂದ ಮೀಟ್ ಆಗಿದ್ದೀರಾ ಹಾಗನ್ನಿಸ್ತಾ ಇದೆ, ಅಥವಾ ಕೆಲವರು ಇನ್ನೂ ಓದ್ತಾ ಇರಬಹುದು. ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅವ್ರ ಫೀಲ್ ಗುಡ್ ಫ್ಯಾಕ್ಟರ್ ನೀವಾಗಿದ್ದೀರಾ ಅನ್ನೋದು ಇದೆ. ಇಲ್ಲಿ ನೀವು ಸೋಲ್ ಜರ್ನಿನಲ್ಲಿದ್ದೀರಾ, ಅವ್ರನ್ನ ಎಲ್ಲೋ ನೀವು ಭೇಟಿ ಮಾಡಿದ್ದೀರಾ ಹಾಗನ್ನಿಸುತ್ತೆ ನಿಮಗೆ. ಯಾವಾಗಲೂ ಮನಸ್ಸಲ್ಲಿ ಅವ್ರ ನೆನಪುಗಳು ಬರ್ತಾ ಇರುತ್ತೆ, ಆದರೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಆಗಾಗ ಮನಸ್ಸು ಎರಡೆರಡು ಥರ ಯೋಚನೆ ಮಾಡುತ್ತೆ, ನೆಗೆಟಿವ್ ಥಾಟ್ಸ್ ಬರೋದಿದೆ, ಅದೇ ಇದೇನಾಗಬಹುದು ಅನ್ನೋ ಅನುಮಾನಗಳೂ ಇದೆ. ಆದರೆ ಎಲ್ಲದಕ್ಕಿಂತ ಮೀರಿ ಇಲ್ಲೊಂದು ಪಾಸಿಟಿವಿಟಿ ಇದೆ. ಏನೇ ಬಂದ್ರೂ ಎದುರಿಸ್ತೀನಿ ಹಾಗೆ ನೀವು ಅನ್ಕೋತೀರಾ ಎಷ್ಟೋ ಸರಿ. ಅವ್ರ ಮೇಲೆ ನೀವು ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ, ಆ ವ್ಯಕ್ತಿಯಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಬಗ್ಗೆ ಏನೋ ಭಾವನೆಗಳನ್ನ ಹೇಳ್ಕೊಳ್ದಿದ್ರು ಅವ್ರ ಬಿಹೇವಿಯರಿಂದ ಏನೋ ಕಾನ್ಫಿಡೆನ್ಸ್ ಇದೆ ನಿಮಗೆ. ಇಲ್ಲಿ ಅವರ ಎನರ್ಜಿ ನೋಡೋಣ ಏನು ಬರುತ್ತೆ. ಇಲ್ಲೊಂದು 2 ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ಇಲ್ಲೊಂದು ಡೆವಿಲ್ ಕಾರ್ಡ್ ಇದೆ, ಹಾಗೆ ಪೇಜ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ದಿ ಮೂನ್ ಕಾರ್ಡ್ ಇದೆ, ಮತ್ತೊಂದು 6 ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಅವರು ಈ ಕನೆಕ್ಷನಲ್ಲಿ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ. ಸರಿ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಏನಾದರೂ ಡಿಸಿಷನ್ ತಗೋಬೇಕು ಹಾಗೆ ಅನ್ಕೋತಾರೆ, ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿದೆ. ಇಲ್ಲಿ ಮನಸ್ಸಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಇದೆ, ಎಲ್ಲೋ ಒಂದು ಕಡೆ ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ ಅನ್ನೋದು ಕಾಣಿಸ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ ಸರಿ, ಆದರೆ ಇಲ್ಲೇನೋ ಡಿಫ್ರೆನ್ಸಸ್ ಇದೆ ಇಬ್ಬರ ಮಧ್ಯೆ ಅನ್ನೋದು ಬರ್ತಾ ಇದೆ. ಅದರಿಂದ ಮನಸ್ಸು ಬೇಜಾರಿನಲ್ಲಿದೆ.
ಆಗಾಗ ಆ ನೆಗೆಟಿವ್ ಥಾಟ್ಸ್ನ ಹೊಡೆದೋಡಿಸೋ ಪ್ರಯತ್ನನೂ ಮಾಡ್ತಾರೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋದಿದೆ, ಆದರೆ ಇಲ್ಲೇನೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಇಬ್ಬರ ಮಧ್ಯೆ. ಹೊಂದಾಣಿಕೆ ಇದ್ರೂ ಏನೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ. ನಿಮ್ಮ ಜೊತೆ ಅವರ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಹೇಳ್ಕೋಬೇಕು ಅಂತ ಅನ್ಕೋತಾರೆ, ಆದರೆ ಇಲ್ಲೇನೋ ಸಮಸ್ಯೆಗಳಿದೆ ಅನ್ನೋದು ಬರ್ತಾ ಇದೆ. ಲೈಫಲ್ಲಿ ಚಾಲೆಂಜಸ್ ಇದೆ, ಏನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಅದರಿಂದ ಕನ್ಫ್ಯೂಷನ್ಸ್ ಇದೆ, ಎರಡೆರಡು ಮನಸ್ಸಿದೆ. ಆದರೆ ಇದು ಮುಂದೆ ಏನಾಗುತ್ತೆ, ವರ್ಷದಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಟರ್ನಿಂಗ್ ಇನ್ ಬರ್ತಾ ಇದೆ, ಮತ್ತೊಂದು ಪೋಸ್ಟ್ಪೋನ್ಮೆಂಟ್ ಬರ್ತಾ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ, ಇಲ್ಲಿ ದಿ ಬರ್ಡನ್, ಹಾಗೆ ರೆಬೆಲ್ ಬರ್ತಾ ಇದೆ. ಇಲ್ಲಿ ಕಂಡೀಷನಿಂಗ್ ಇದೆ, ಅವರನ್ನು ಅವರು ಸಮಾಧಾನ ಮಾಡ್ಕೊಳ್ಳೋದಿದೆ. ಇದೆಲ್ಲ ಮುಂದೆ ಸರಿಯಾಗುತ್ತೆ. ಮನೇಲಿ ಒಪ್ಪದೇ ಇಲ್ಲದೆ ಇರಬಹುದು, ಏನೋ ಡಿಫ್ರೆನ್ಸಸ್ ಇರಬಹುದು ಮಧ್ಯೆ, ಆದರೆ ಅದೆಲ್ಲ ಗ್ರ್ಯಾಜುವಲ್ ಆಗಿ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಆಗಾಗ ಮೆಡಿಟೇಷನ್ ಮಾಡೋದಿದೆ. ಯಾಕೋ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋದಿದೆ, ಆದರೆ ಅದನ್ನು ಮುಂದೂಡ್ತಾನೇ ಇದ್ದಾರೆ ಅನ್ನೋದಿದೆ. ಮನಸ್ಸಲ್ಲಿ ಏನೋ ಬರ್ಡನ್ ಇದೆ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಹಾಗನ್ಸಿದ್ರೂ ಏನೋ ಹೇಳ್ತಾ ಇಲ್ಲ. ಅದರಿಂದ ಎಷ್ಟೋ ಸರಿ ಅವರು ಸೈಲೆಂಟಾಗಿರೋದಿದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆದ್ರೂ ಅವರು ಡಿಪ್ಲೊಮ್ಯಾಟಿಕ್ ಆಗಿ ಆಗಾಗ ನಿಮ್ಮ ಜೊತೆ ಮಾತಾಡೋದಿದೆ. ಇದಕ್ಕೆ ಇನ್ನೇನಿದೆ, ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ. ಇಲ್ಲೊಂದು ಗಿಲ್ಟಿ ಬರ್ತಾ ಇದೆ, ಮತ್ತೊಂದು ಕನ್ಫ್ಯೂಷನ್, ಆಲ್ರೆಡಿ ಕನ್ಫ್ಯೂಷನ್ಸ್ ಇದೆ. ಇಲ್ಲೊಂದು ಟೈಮ್, ಮತ್ತೊಂದು ಅನ್ವರ್ತಿ, ಹಾಗೆ ರನ್ನರ್, ಇಲ್ಲೊಂದು ನ್ಯೂ ಚಾಪ್ಟರ್ ಅನ್ನೋದಿದೆ. ಎಷ್ಟೋ ಸರಿ ಅವರು ನಿಮ್ಮಿಂದ ಮೂವ್ ಆನ್ ಆಗಬೇಕು ಹಾಗನ್ಕೋತಾರೆ. ಯಾಕೆಂದರೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ, ಮೈಂಡು ಡಿಸ್ಟರ್ಬ್ ಆಗಿದೆ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಂದ ಮೂವ್ ಆನ್ ಆಗಬೇಕು ಅಂದ್ರೂ ಅದು ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಓಡೋಕೆ ಇಷ್ಟ ಇಲ್ಲ, ಆದರೆ ಇಲ್ಲೇನೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಕನ್ಫ್ಯೂಷನ್ಸ್ ಇದೆ, ಹಾಗೆ ಟೈಮ್ ಓಡ್ತಾ ಇದೆ, ಕಾಲಚಕ್ರ ಉರುಳ್ತಾ ಇದೆ. ಅವ್ರಿಗೇನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಈ ಎಲ್ಲ ಭಾವನೆಗಳು ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ನಡೀತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಒಂದು ಸರಿ ಕೇಳೋಣ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲುಕ್ ಅಟ್ ದಿ ಬಿಗ್ಗರ್ ಪಿಕ್ಚರ್ ಅನ್ನೋದು ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲ್ಯಾನ್, ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್. ಮತ್ತೊಂದು ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್, ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಗ್ರ್ಯಾಜುಯಲ್ ಆಗಿ ಈ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಮುಂದೆ ನಿಮ್ಮ ಎನರ್ಜಿನಲ್ಲಿ ಪಾಸಿಟಿವಿಟಿ ಬರೋದಿದೆ. ನಿಮ್ಮ ಕನಸುಗಳನ್ನು ಪ್ರಾಕ್ಟಿಕಲ್ ಆಗಿ ತಗೋಬೇಕು ಅನ್ನೋದು ಬರ್ತಾ ಇದೆ. ಆದಷ್ಟು ಪ್ರಯತ್ನಗಳನ್ನ ಮಾಡಬೇಕು. ಹಾಗೆ ಮಾಡೋದ್ರಿಂದ ಈ ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ ಅನ್ನೋದು ಇದೆ. ಅವರು ನಿಮಗೇನೋ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ್ಯಕ್ಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಟೈಮ್ ಸರಿಯಾಗಿಲ್ಲದೆ ಇರೋದ್ರಿಂದ ಏನೋ ಬ್ಲಾಕೇಜಸ್ ಇದೆ. ಮುಂದೆ ಇದೆಲ್ಲ ಎಂಡ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.